ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು ನೀವು ರಾಶಿ ಚಕ್ರದ ಮೊದಲ ರಾಶಿ, ಅಂದರೆ ನೀವು ಹುಟ್ಟಿನಿಂದಲೇ ನಂಬರ್ 1. ಯಾರೋ ನಿಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂಬ ಗೊಂದಲ ಬೇಡ. ನಿಮ್ಮ ವೇಗ ಮತ್ತು ನಿಮ್ಮ ಧೈರ್ಯವೇ ನಿಮ್ಮ ಬ್ರ್ಯಾಂಡ್. ಇಂದು ವಿಶ್ರಾಂತಿ ಪಡೆಯುತ್ತಲೇ ನಿಮ್ಮ ಮುಂದಿನ ದೊಡ್ಡ ಗುರಿಯತ್ತ ಗಮನವನ್ನು ಹರಿಸಿ. ಸ್ಪರ್ಧೆ ಇರಬೇಕಿರುವುದು ಬೇರೆಯವರ ಜೊತೆ ಅಲ್ಲ, ನಿಮ್ಮ ನಿನ್ನೆಯ ಆವೃತ್ತಿಯ ಜೊತೆ. ನೀವು ಪ್ರತಿದಿನ 1% ಆದರೂ ಸುಧಾರಿಸುವುದು. ವರ್ಷದ ಕೊನೆಗೆ ನೀವು ಅಜೇಯರಾಗುತ್ತೀರಿ. ಇಂದು ಭಾನುವಾರವಾದ್ದರಿಂದ ಮನಸ್ಸಿನಲ್ಲಿ ಹೊಸ ಉದ್ಯಮ ಅಥವಾ ಕೆಲಸದ ಯೋಜನೆಗಳನ್ನ ಅದರಗಳ ಬಗ್ಗೆ ಆಲೋಚನೆಗಳು ಸಿಗುವಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ವಸೂಲಾಗಲು ಇದು ಸಕಾಲ. ಇನ್ನು ಉದ್ಯೋಗಗಳು ನಾಳೆಯ ಕೆಲಸದ ಬಗ್ಗೆ ಹಿಂದೆ ಪ್ಲಾನ್ ಮಾಡಿಕೊಳ್ಳುವುದು ಉತ್ತಮ. ಕ್ರಿಯೇಟಿವ್ ಫೀಲ್ಡ್ ನಲ್ಲಿ ಇರುವವರಿಗೆ ಹೊಸ ಆಫರ್ ಕೂಡ ಸಿಗುವಂತಹ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಠಾತ್ ಧನ ಲಾಭ ಅಥವಾ ಕಮಿಷನ್ ರೂಪದಲ್ಲಿ ಹಣ ಬರುವಂತಹ ಸಾಧ್ಯತೆ ಇದೆ. ಆದರೂ ಕುಟುಂಬದವರ ಇಚ್ಛೆ ಪೂರೈಸಲು ಹೆಚ್ಚಿನ ಹಣ ವ್ಯಯವಾಗಬಹುದು. ಹೂಡಿಕೆಯ ವಿಷಯದಲ್ಲಿ ಇಂದು ಧೈರ್ಯದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಅಥವಾ ಹೊರಗಡೆ ಸುತ್ತಾಡಲು ಇಂದು ಉತ್ತಮ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂಥದ್ದು. ಇಂದು ನಿಮ್ಮ ಬಾಂಧವ್ಯವನ್ನ ಗಟ್ಟಿಗೊಳಿಸುವಂಥದ್ದು. ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿಯನ್ನ ಕೇಳುವಿರಿ. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಅವಕಾಶ ನಿಮಗೆ ಸಿಗುವಂಥದ್ದು. ಇಂದು ದೈಹಿಕವಾಗಿ ಚಟುವಟಿಕೆಯಿಂದ ಇರುತ್ತೀರಿ, ಆದರೆ ಸಂಜೆಯ ವೇಳೆಗೆ ಸ್ವಲ್ಪ ಉಷ್ಣಕ್ಕೆ ಸಂಬಂಧಿಸಿದ ತೊಂದರೆ ಅಥವಾ ಕಣ್ಣಿನ ಆಯಾಸವಾಗಬಹುದು. ಹೆಚ್ಚು ನೀರನ್ನ ಕುಡಿಯಬೇಕಾಗುತ್ತೆ ಮತ್ತು ಕಣ್ಣುಗಳಿಗೆ ತಂಪಾದ ನೀರಿನಿಂದ ಪ್ರೋಕ್ಷಣೆಯನ್ನ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ವಿಶೇಷವಾಗಿ ಮುಂಜಾನೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಸೂರ್ಯನಿಗೆ ಅರ್ಪಿಸಿ. ಇದರಿಂದ ಆರೋಗ್ಯ ಮತ್ತು ಸಮಾಜದಲ್ಲಿ ಗೌರವ ಹೆಚ್ಚಾಗುವಂಥದ್ದು. ಇಂದು ಕನಿಷ್ಠ 24 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂಥದ್ದು. ಇನ್ನ ಬೆಲ್ಲದ ದಾನ. ಹಸುವಿಗೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನ ತಿನ್ನಿಸಿ. ಇದು ನಿಮ್ಮ ಜಾತಕದಲ್ಲಿ ಮಂಗಳ ಮತ್ತು ಸೂರ್ಯನ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನ ಮನೆಯಲ್ಲಿ ಕೆಂಪು ಹೂಗಳಿಂದ ದೇವಿಯನ್ನ ಅಥವಾ ಈಶ್ವರನನ್ನ ಪೂಜಿಸುವುದು ಸಕಾರಾತ್ಮಕತೆಯನ್ನ ತರುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1. ಶುಭ ಬಣ್ಣ ಗಾಢ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಿ. ವೃಷಭ ರಾಶಿಯವರು ನೀವು ವೃಷಭದಂತೆ ಸ್ಥಿರ ಮತ್ತು ಶ್ರಮಜೀವಿಗಳು. ಇಂದು ಯಾರೋ ನಿಮ್ಮನ್ನ ಅವಮಾನಿಸಿದರೆ ಅಥವಾ ನಿಮ್ಮ ಕೆಲಸ ತಡವಾದರೆ ಚಿಂತಿಸಬೇಡಿ. ನೆನಪಿಡಿ, ವಜ್ರವು ಅತಿಯಾದ ಒತ್ತಡದ ನಂತರವೇ ಹೊಳೆಯಲು ಪ್ರಾರಂಭಿಸುವುದು. ನಿಮ್ಮ ಸಮಯವು ಕೂಡ ಖಂಡಿತ ಬರುವಂಥದ್ದು. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಅತಿಥಿಯಲ್ಲ, ಅದು ದಿನನಿತ್ಯದ ಸಣ್ಣ ಪ್ರಯತ್ನಗಳ ಮೊತ್ತ. ಜಗತ್ತು ನಿಮ್ಮ ವೇಗವನ್ನ ನೋಡುತ್ತದೆ, ಆದರೆ ದೇವರು ನಿಮ್ಮ ಸ್ಥಿರತೆಯನ್ನ ನೋಡುತ್ತಾನೆ. ಕೆಲಸ ನಿಧಾನವಾದರೂ ಪರವಾಗಿಲ್ಲ, ನಿಲ್ಲಿಸಬೇಡಿ, ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು. ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂಥದ್ದು. ಭಾನುವಾರವಾದ್ದರಿಂದ ಬಾಕಿ ಇರುವಂತಹ ಹಳೆಯ ಕೆಲಸಗಳನ್ನ ಪೂರ್ಣಗೊಳಿಸಲು ಪ್ರಯತ್ನವನ್ನ ಕೂಡ ಮಾಡುವಂಥದ್ದು. ಇನ್ನು ಕಲಾತ್ಮಕ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭ ಮತ್ತು ವೆಚ್ಚ ಎರಡೂ ಕೂಡ ಸಮಾನವಾಗಿರುತ್ತವೆ. ಮನೆಯ ಅಲಂಕಾರ ಅಥವಾ ಕುಟುಂಬದವರ ಇಷ್ಟಾರ್ಥಿಗಳಿಗಾಗಿ ಹಣ ಬೇಸುವಿರಿ. ಹೂಡಿಕೆ ಮಾಡುವ ಮೊದಲು ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡುವಂಥದ್ದು. ಇಂದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಅವಕಾಶ ಸಿಗಲುವಂಥದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ಕೂಡ ದೂರವಾಗುವಂಥದ್ದು. ಇಂದು ಹಳೆಯ ಸ್ನೇಹಿತರನ್ನ ಭೇಟಿ ಮಾಡುವ ಸಾಧ್ಯತೆ ಕೂಡ ಇದೆ. ಇದು ನಿಮ್ಮ ಮನಸ್ಸಿಗೆ ಮುದವನ್ನ ನೀಡುವಂಥದ್ದು. ಇನ್ನು ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಅತಿಯಾದ ಕೆಲಸದಿಂದ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡಲು ಸ್ವಲ್ಪ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಇಂದು ಸೂರ್ಯನಾರಾಯಣ ಪೂಜೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸ ಮತ್ತು ಆರೋಗ್ಯವನ್ನ ವೃದ್ಧಿಯಾಗಿಸುತ್ತದೆ. ಇನ್ನು ಶುಕ್ರ ದಿಸೆಯ ಬಲಕ್ಕಾಗಿ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಸಣ್ಣ ಹೆಣ್ಣು ಮಕ್ಕಳಿಗೆ ಅಥವಾ ನಿರ್ಗತಿಕರಿಗೆ ಸ್ವಲ್ಪ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ಹಾಲನ್ನ ನೀಡಿ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿಯನ್ನ ಬಳಸಿ. ಮಿಥುನ ರಾಶಿಯವರು ನೀವು ನಿಮ್ಮಲ್ಲಿ ಒಂದೇ ಸಮಯದಲ್ಲಿ 10 ಕೆಲಸಗಳನ್ನ ಮಾಡುವಂತ ಸಾಮರ್ಥ್ಯವಿದೆ. ಆದರೆ ಇಂದು ಯಾವುದಾದರೂ ಒಂದು ಕೆಲಸದ ಮೇಲೆ ಪೂರ್ಣ ಗಮನವನ್ನ ಹರಿಸಿ. ಆಗ ಫಲಿತಾಂಶ ಸಿಗುವಂತಹ ಸಂಗತಿ ನಿಮಗೆ ಅಚ್ಚರಿ ಮೂಡಿಸುವಂತದ್ದು. ನಾಳೆ ಎಂಬುದು ಬರೀ ಆಸೆ, ನಿನ್ನೆ ಎಂಬುದು ಒಂದು ನೆನಪು. ಆದರೆ ಇಂದು ನಮ್ಮ ಕೈಯಲ್ಲಿರುವಂತಹ ಅದ್ಭುತ ಅವಕಾಶ. ನಿನ್ನೆಯ ಸೋಲನ್ನ ಮರೆತು ನಾಳೆಯ ಚಿಂತೆಯನ್ನ ಬಿಟ್ಟು ಇಂದನ್ನು ಗೆಲ್ಲುವುದೇ ನಿಜವಾದಂತಹ ಬುದ್ಧಿವಂತಿಕೆ. ಇಂದು ನಿಮಗೆ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು
ಮುನ್ಸೂಗುವಂತದ್ದು. ರಜೆ ದಿನವಾಗಿದ್ದರೂ ಕೂಡ ಕೆಲವು ಪ್ರಮುಖ ಕೆಲಸಗಳ ಬಗ್ಗೆ ಆಲೋಚನೆ ಮಾಡುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಸಂಪರ್ಕಗಳು ಬೇರೆಯಲ್ಲಿದ್ದದ್ದು. ಇಂದು ಭವಿಷ್ಯದಲ್ಲಿ ಲಾಭ ತರುವಂತದ್ದು. ನಿಮ್ಮ ಮಾತಿನ ಚತುರತೆಯಿಂದ ಕಠಿಣ ಕೆಲಸಗಳನ್ನ ಸುಲಭವಾಗಿ ಮುಗಿಸುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ. ಆದರೂ ಕೂಡ ಇಂದು ಹಳೆಯ ಹೂಡಿಕೆಗಳ ಮೇಲೆ ಒಂದು ಕಣ್ಣಿಡಬೇಕಾಗುತ್ತೆ. ನೀವು ಸಣ್ಣ ಮಟ್ಟದ ಲಾಭದ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಯೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದೊಂದಿಗೆ ಪ್ರವಾಸ ಅಥವಾ ಹೊರಗಡೆ ತಿರುಗಾಡಲು ಹೋಗುವಂತಹ ಸಂಭವವಿದೆ. ಸಂಗಾತಿಯ ಜೊತೆ ಮನಬಿಚ್ಚಿ ಮಾತನಾಡುವುದರಿಂದ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಿರಿ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಮಧ್ಯಾಹ್ನದ ನಂತರ ಸ್ವಲ್ಪ ಸುಸ್ತು ಅಥವಾ ಕಣ್ಣಿನ ಆಯಾಸವಾಗಬಹುದು. ಹೆಚ್ಚು ನೀರನ್ನ ಕುಡಿಯಿರಿ ಮತ್ತು ಎಲೆಕ್ಟ್ರಾನಿಕ್ ಗಜೆಟ್ಗಳಿಂದ ಸ್ವಲ್ಪ ದೂರವಿರುವುದು ಬಹಳ ಮುಖ್ಯ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ತೇಜಸ್ಸು ಮತ್ತು ಆರೋಗ್ಯವನ್ನ ಹೆಚ್ಚಿಗೆ ಮಾಡುವಂತದ್ದು. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಬುಧನಾದ್ದರಿಂದ ಇಂದು ಸಣ್ಣ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನವನ್ನ ದಾನ ಮಾಡಿ. ಇದು ನಿಮ್ಮ ಬುದ್ಧಿವಂತಿಕೆಯನ್ನ ಚುರುಕುಗೊಳಿಸುವಂತದ್ದನ್ನು ನೋಡ್ತೀರಾ. ಇನ್ನು ಹಿರಿಯರ ಆಶೀರ್ವಾದ ಪಡೆದು ಮನೆಯಲ್ಲಿ ಹೊರಡಿ. ಸಾಧ್ಯವಾದರೆ ಇಂದು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಬಹಳ ಮುಖ್ಯ. ಇನ್ನು ಜಪವಾಗಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನ 12 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಇನ್ನು ಶುಭ ಬಣ್ಣವಾಗಿ ತಿಳಿ ಹಸಿರು ಮತ್ತು ಕಿತ್ತಳೆ ಬಣ್ಣವನ್ನ ಬಳಸುವುದು ಬಹಳ ಉತ್ತಮ. ಕಟಕ ರಾಶಿಯವರು ನೀವು ಭಾವನಾತ್ಮಕವಾಗಿ ತುಂಬಾ ಶಕ್ತಿಯುತರು. ಇಂದು ಬೇರೆಯವರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಶಾಂತಿಯನ್ನ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಅಂತರಾತ್ಮದ ಧ್ವನಿಯೇ ನಿಮಗೆ ಸರಿಯಾದಂತಹ ದಾರಿಯನ್ನ ತೋರಿಸುವಂತದ್ದು. ಒಂದು ಸಣ್ಣ ಕಲ್ಲು ಕೂಡ ಹರಿಯುವ ನದಿಯ ದಿಕ್ಕನ್ನ ಬದಲಿಸಬಲ್ಲದು. ಹಾಗೆಯೇ ನಿಮ್ಮ ಒಂದು ಸಣ್ಣ ಸಕಾರಾತ್ಮಕ ನಿರ್ಧಾರವು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಶಕ್ತಿ ಹೊಂದಿದೆ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಷ್ಟೇ. ಇಂದು ರಜೆ ದಿನವಾಗಿದ್ದರೂ ಕೂಡ ಮನಸ್ಸಿನಲ್ಲಿ ಮುಂದಿನ ವಾರದ ಯೋಜನೆಗಳ ಬಗ್ಗೆ, ನಿಮಗೆ ಕೆಲಸದ ಬಗ್ಗೆ ಯೋಜನೆಗಳು ಓಡಾಡುವಂತದ್ದು. ಉದ್ಯೋಗಗಳಿಗೆ ಸಹೋದ್ಯೋಗಿಗಳಿಂದ ಬರಬೇಕಾದಂತಹ ಮಾಹಿತಿ ವಿಳಂಬವಾಗಬಹುದು. ತಾಳ್ಮೆಯಿಂದಿರಿ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ ಬರುವಂತಹ ಸಾಧ್ಯತೆ ಇದೆ. ಕಲೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿರುವವರಿಗೆ ಇದು ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಧ್ಯಮ ಫಲಿತಾಂಶವಿರುವಂತದ್ದು. ಹಳೆಯ ಬಾಕಿ ಹಣ ವಸೂಲಾಗುವಂತಹ ಸಂಭವ ಕೂಡ ಇದೆ. ಇಂದು ಯಾವುದೇ ಹೊಸ ಹೂಡಿಕೆ ಮಾಡುವ ಮುನ್ನ ಮನೆಯ ಹಿರಿಯರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇದು ಅನಿರೀಕ್ಷಿತವಾಗಿ ಅತಿಥಿಗಳ ಆಗಮನದಿಂದ ಸ್ವಲ್ಪ ಖರ್ಚು ಕೂಡ ಹೆಚ್ಚಾಗುವಂತದ್ದು. ಇನ್ನು ಕುಟುಂಬದವರೊಂದಿಗೆ ಕಾಲ ಕಳೆಯಲು ಇದು ಉತ್ತಮ ದಿನ. ಸಂಗಾತಿಯ ಜೊತೆಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ದೂರದಲ್ಲಿರುವಂತಹ ಸಂಬಂಧಿಕರಿಂದ ಶುಭ ಸುದ್ದಿಯನ್ನ ಕೇಳುವಿರಿ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳಲ್ಲಿ ಪ್ರಗತಿ ಕೂಡ ಕಂಡು ಬರುವಂತದ್ದು. ಇನ್ನು ಆರೋಗ್ಯದ ಕಡೆ ಗಮನವನ್ನು ಇಟ್ಕೋಬೇಕಾಗುತ್ತೆ. ಮುಖ್ಯವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇಂದು ಆದಷ್ಟು ಸಾತ್ವಿಕ ಆಹಾರವನ್ನ ಸೇವಿಸುವುದರ ಜೊತೆಗೆ ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯವನ್ನ ಧ್ಯಾನಕ್ಕೆ ನೀವು ಮೀಸಲಿಡುವುದರಿಂದ ಮಾನಸಿಕ ನೆಮ್ಮದಿ ನಿಮಗೆ ಸಿಗುವಂತದ್ದಾಗುತ್ತೆ. ಇಂದು ವಿಶೇಷ ಪರಿಹಾರವಾಗಿ ಮುಂಜಾನೆ ಸೂರ್ಯನಿಗೆ ಅಗ್ರ್ಯವನ್ನ ಅರ್ಪಿಸಿ ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಇದು ನಿಮ್ಮ ಶಕ್ತಿಯನ್ನ ಮಟ್ಟವನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಶಿವನಿಗೆ ಅಥವಾ ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆತಂಕವನ್ನ ದೂರ ಮಾಡುವಂತದ್ದು. ಇನ್ನು ದಾನ ಬಡವರಿಗೆ ಅಥವಾ ನಿರ್ಗತಿಯರಿಗೆ ಸ್ವಲ್ಪ ಅಕ್ಕಿ ಅಥವಾ ಸಕ್ಕರೆಯನ್ನ ದಾನ ಮಾಡಿ. ಇದು ನಿಮ್ಮ ರಾಶಾಧಿಪತಿಯಾದಂತಹ ಚಂದ್ರನ ಬಲವನ್ನ ಹೆಚ್ಚಿಗೆ ಮಾಡುವಂತದ್ದು. ಜಪವಾಗಿ ಓಂ ಸೋಮಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆನೆ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಸಿಂಹ ರಾಶಿಯವರು ನೀವು ನಾಯಕತ್ವಕ್ಕೆ ಹುಟ್ಟಿದವರು. ಇಂದು ಯಾರಾದರೂ ನಿಮ್ಮನ್ನ ಕೆಳಗೆ ಹಾಕಲು ಪ್ರಯತ್ನಿಸಿದರೆ ಸುಮ್ಮನಿರಬೇಡಿ. ನಿಮ್ಮ ಮೌನವೇ ಅವರಿಗೆ ಉತ್ತರವಾಗಲಿ ಮತ್ತು ನಿಮ್ಮ ಸಾಧನೆ ಅವರ ಬಾಯಿ ಮುಚ್ಚಿಸಲಿ. ನೀವು ಉರಿಯುವ ಸೂರ್ಯನಂತೆ ಮೋಡಗಳು ನಿಮ್ಮನ್ನ ಸ್ವಲ್ಪ ಸಮಯ ಮುಚ್ಚಿಡಬಹುದೇ ಹೊರತು ನಂದಿಸಲಾರವು. ಕಾಡಿನಲ್ಲಿ ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡುವುದಿಲ್ಲ. ಅದು ತನ್ನ ಸ್ವಂತ ಶಕ್ತಿ ಮತ್ತು ಧೈರ್ಯದಿಂದ ತಾನೇ ರಾಜನಾಗಿರುತ್ತದೆ. ನಿಮ್ಮ ಯಶಸ್ಸು ಕೂಡ ನಿಮ್ಮ ಶ್ರಮದ ಮೇಲೆಯೇ ಹೊರತು ಬೇರೆಯವರ ಶಿಫಾರಸಿನ ಮೇಲಲ್ಲ ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಕೆಲಸದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗಲಿದೆ. ರವಿವಾರವಾದರೂ ಕೂಡ ಕೆಲವು ಪ್ರಮುಖ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆದಾರರು ಸಿಗುವಂತಹ ಸಾಧ್ಯತೆ ಇದೆ. ಸೃಜನಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಇಂದು ಹೊಸ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂತದ್ದು. ಇನ್ನು ಆರ್ಥಿಕವಾಗಿ ಧನಲಾಭವಾಗುವಂತದ್ದು. ನಿಮ್ಮ ಹಳೆಯ ಸಾಲಗಳನ್ನ ತೀರಿಸಲು ಮಾರ್ಗಗಳು ಕೂಡ ಸಿಗುವಂತದ್ದು. ಸರ್ಕಾರಿ ಕೆಲಸಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಧನ ಲಾಭವಾಗುವಂತಹ ಸೂಚನೆ ಇದೆ. ಆದರೆ ಸಂಜೆ ಪ್ರವಾಸ ಅಥವಾ ಮನೋರಂಜನೆಗಾಗಿ ಸ್ವಲ್ಪ ಹಣವನ್ನ ವ್ಯಯ ಮಾಡಬಹುದು. ಇನ್ನು ಕುಟುಂಬದಲ್ಲಿ ಹಬ್ಬದ ವಾತಾವರಣ ನೋಡುವಂಥದ್ದು. ತಂದೆಯವರ ಮಾರ್ಗದರ್ಶನವು ನಿಮ್ಮ ಸಮಸ್ಯೆಯೊಂದಕ್ಕೆ ಪರಿಹಾರ ನೀಡುವಂಥದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂಥದ್ದು. ಮನೆಯಲ್ಲಿ ಮಕ್ಕಳ ಸಾಧನೆಯ ಬಗ್ಗೆ ಹೆಮ್ಮೆಯ ಮಾತುಗಳು ಕೂಡ ಕೇಳಿಬರುವಂಥದ್ದನ್ನ ನೋಡ್ತೀರಾ. ಇಂದು ಉತ್ಸಾಹದಿಂದ ಇರುತ್ತೀರಿ. ಆದರೂ ಬಿಸಿಲಿನ ಪ್ರಖರತೆಯಿಂದ
ಚರ್ಮದ ಸಮಸ್ಯೆ ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನ ಕುಡಿಯುವುದರ ಜೊತೆಗೆ ಮಧ್ಯಾಹ್ನದ ವಿಶ್ರಾಂತಿಗೆ ಸ್ವಲ್ಪ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯೋದಯದ ವೇಳೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಬೇಕಾಗುತ್ತೆ, ಅಂದ್ರೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಇಂದು ಒಮ್ಮೆಯಾದರೂ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಉತ್ತುಂಗಕ್ಕೇರಿಸುತ್ತದೆ. ಇನ್ನು ದೇವಸ್ಥಾನಕ್ಕೆ ಅಥವಾ ಹಸುವಿಗೆ ಸ್ವಲ್ಪ ಬೆಲ್ಲ ಅಥವಾ ಗೋಧಿಯನ್ನ ನೀಡಿ. ಇದು ನಿಮ್ಮ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನ ನಿವಾರಣೆಯನ್ನ ಮಾಡುತ್ತೆ. ಇಂದು ಮಾಂಸಾಹಾರ ಸೇವನೆಯನ್ನ ತಪ್ಪಿಸುವುದು ಮತ್ತು ತಂದೆಯವರ ಆಶೀರ್ವಾದ ಪಡೆಯುವುದು ನಿಮ್ಮ ಅದೃಷ್ಟದ ಬಲವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಗುಲಾಬಿ ಬಣ್ಣ. ಕನ್ಯಾ ರಾಶಿಯವರು ನೀವು ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡಲು ಇಷ್ಟಪಡುವವರು. ಇಂದು ಯಾವುದೋ ಕೆಲಸ ಅಂದುಕೊಂಡಂತೆ ಆಗದಿದ್ದರೆ ಬೇಸರವನ್ನ ಮಾಡಿಕೊಳ್ಳಬೇಡಿ. ನೆನಪಿಡಿ, ವಜ್ರವು ಕೂಡ ಅತಿಯಾದ ಒತ್ತಡದ ನಂತರವೇ ಹೊಳೆಯುವುದು. ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ ಎಂಬುದನ್ನ ಮರೆಯುವ ಹಾಗಿಲ್ಲ. ಪರಿಪೂರ್ಣತೆ ಎಂಬುದು ಒಂದು ಗುರಿಯಲ್ಲ, ಅದು ನಾವು ಪ್ರತಿದಿನ ಮಾಡುವಂತಹ ಕೆಲಸದಲ್ಲಿ ತೋರಿಸುವಂತಹ ಶ್ರದ್ಧೆ. ಸಣ್ಣ ಬದಲಾವಣೆಗಳೇ ದೊಡ್ಡ ಯಶಸ್ಸಿಗೆ ಹಾದಿ ಮಾಡಿಕೊಡುತ್ತವೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಬುದ್ಧಿಶಕ್ತಿ ನಿಮಗೆ ಯಶಸ್ಸನ್ನ ತಂದುಕೊಡಲಿದೆ. ಬಾಕಿ ಉಳಿದಂತಹ ಕಡತಗಳನ್ನ ವಿಲೇವಾರಿ ಮಾಡಲು ಇದು ಸಕಾಲ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂತದ್ದು. ಭಾನುವಾರವಾದರೂ ಕೂಡ ಕೆಲಸದ ಒತ್ತಡವಿರಬಹುದು, ಆದರೆ ಅದನ್ನ ನೀವು ಲೀಲಾಜಾಲವಾಗಿ ನಿಭಾಯಿಸುವಂತದ್ದನ್ನ ನೋಡ್ತೀರಾ. ಇನ್ನು ಹಣಕಾಸಿನ ಹರಿವು ತೃಪ್ತಿದಾಯಕವಾಗಿರುತ್ತದೆ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಬರುವಂತಹ ಸೂಚನೆ ಇದೆ. ಆದರೆ ಮನೆಯ ವಿನ್ಯಾಸ ಅಥವಾ ಅಲಂಕಾರಕ್ಕಾಗಿ ಹೆಚ್ಚಿನ ಹಣ ವ್ಯಯಿಸುವಂತಹ ಸಾಧ್ಯತೆ ಕೂಡ ನೋಡ್ತೀರಾ. ಅನಗತ್ಯ ಆನ್ಲೈನ್ ಶಾಪಿಂಗ್ ಮೇಲೆ ಸ್ವಲ್ಪ ಕಡಿತವನ್ನು ಇಟ್ಕೋಬೇಕಾಗುತ್ತೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲದೊಂದಿಗೆ ಒಂದು ದೊಡ್ಡ ಸಮಸ್ಯೆ ಬಗೆಹರಿಯಲಿದೆ. ಸಂಗಾತಿಯೊಂದಿಗೆ ಸುಂದರವಾದ ಸಂಜೆಯನ್ನ ಕಳೆಯುವಂತಹ ಅವಕಾಶ ಸಿಗಲಿದೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಮನದಾಳದ ಮಾತುಗಳನ್ನ ಹಂಚಿಕೊಳ್ಳಲು ಸೂಕ್ತ ದಿನ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಂಡುಬರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಆಯಾಸ ಅಥವಾ ಸುಸ್ತು ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮಾಡುವುದರಿಂದ ಹೆಚ್ಚಿನ ಲಾಭವನ್ನ ನೀವು ನೋಡ್ತೀರಾ. ಇಂದು ಪರಿಹಾರವಾಗಿ ಬೆಳಗ್ಗೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದರಿಂದ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳು ಕೂಡ ದೂರವಾಗುವಂತದ್ದನ್ನ ನೀವು ಈ ದಿನ ನೋಡ್ತೀರಾ. ಇಂದು 21 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸಿ. ಇದು ನಿಮ್ಮ ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನ ನೀಡುವಂತದ್ದು. ಇನ್ನು ಗೋಶಾಲೆಗೆ ಭೇಟಿ ನೀಡಿ ಹಸುಗಳಿಗೆ ಪಾಲಕ್ ಸೊಪ್ಪು ಅಥವಾ ಹಸಿರು ತರಕಾರಿಗಳನ್ನ ತಿನ್ನಿಸಿ. ಕನ್ಯಾ ರಾಶಿಯವರಿಗೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಪರಿಹಾರ. ಇನ್ನ ಜಪವಾಗಿ ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ ಪಠಿಸಿ. ಇದರಿಂದ ಮನೆಯಲ್ಲಿ ಶಾಂತಿ ಕೂಡ ನೆಲೆಸುವಂತದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 2. ಶುಭ ಬಣ್ಣವಾಗಿ ಹಸಿರು ಮತ್ತು ತಿಳಿ ಕೆಂಪನ್ನ ಬಳಸಬೇಕಾಗುತ್ತೆ ಈ ದಿನ ನೀವು. ತುಲಾ ರಾಶಿಯವರ ಜೀವನ ಎಂಬುದು ಬ್ಯಾಲೆನ್ಸ್ ಮಾಡುವ ಕಲೆ. ಅತಿಯಾದ ವೇಗವಲ್ಲ, ಸರಿಯಾದ ದಿಕ್ಕು ನಿಮ್ಮನ್ನ ಗುರಿ ಮುಟ್ಟಿಸುವಂತದ್ದು. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ, ಜಗತ್ತು ನಿಮ್ಮನ್ನ ಗುರುತಿಸುತ್ತದೆ. ಇನ್ನು ಸಮತೋಲನವೇ ನಿಮ್ಮ ಶಕ್ತಿ. ಇಂದು ಸಣ್ಣ ಪುಟ್ಟ ಗೊಂದಲಗಳು ಎದುರಾದರೂ ಕೂಡ ನಿಮ್ಮ ವಿವೇಚನೆಯಿಂದ ಅವುಗಳನ್ನ ನಿಭಾಯಿಸಿ. ನಿಮ್ಮ ಸ್ಮಿತ ಹಸಿರಾಗಿರಲಿ. ನೀವು ನಗು ಕೂಡ ನೂರಾರು ಜನರಿಗೆ ಪ್ರೇರಣೆಯಾಗಬೇಕಾಗುತ್ತೆ ಇಂದಿನ ದಿವಸ. ಇಂದು ಉದ್ಯೋಗಿಗಳಿಗೆ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವುದರಿಂದ ಕಠಿಣ ಕೆಲಸಗಳಲ್ಲೂ ಸುಲಭವಾಗುವಂತದ್ದನ್ನ ನೋಡ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಬಾಕಿ ಉಳಿದಂತಹ ವ್ಯವಹಾರಗಳು ಇಂದು ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ಹೂಡಿಕೆ ವಿಷಯದಲ್ಲಿ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೆ ಭಾನುವಾರವಾದ್ದರಿಂದ ಕುಟುಂಬದ ವಿಲಾಸಿ ಜೀವನಕ್ಕಾಗಿ ಹೆಚ್ಚಿನ ಹಣ ವ್ಯಯ ಆಗಬಹುದು. ಬಜೆಟ್ ಮೇಲೆ ಸ್ವಲ್ಪ ನಿಗಾ ಇಟ್ಕೋಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೋಡುವಂಥದ್ದು. ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಿರಿ. ಇಂದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಸುಧಾರಣೆಯನ್ನ ನೋಡ್ತೀರಾ. ಸಾಮಾಜಿಕ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಸಿಗಬಹುದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಪ್ರಯಾಣದಿಂದಾಗಿ ಸ್ವಲ್ಪ ಸುಸ್ತು ಎನಿಸಬಹುದು. ಕಾಲೋಚಿತ ಕಾಯಿಲೆಗಳ ಬಗ್ಗೆ ಎಚ್ಚರವಿರಲಿ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ ನೀವು. ಇನ್ನ ಮುಂಜಾನೆ ಸೂರ್ಯದೇವರಿಗೆ ಅಗ್ರ್ಯವನ್ನ ಅರ್ಪಿಸಿ. ಇದರಿಂದ ಆತ್ಮವಿಶ್ವಾಸ ಮತ್ತು ಆರೋಗ್ಯ ವೃದ್ಧಿ ಆಗುವಂತದ್ದು. ಶುಕ್ರನ ಅನುಗ್ರಹಕ್ಕಾಗಿ ಮಹಾಲಕ್ಷ್ಮಿಯ ಮುಂದೆ ದೀಪವನ್ನ ಹಚ್ಚಿ ಅಷ್ಟೋತ್ತರವನ್ನ ಪಠಿಸಬೇಕಾಗುತ್ತೆ. ಇನ್ನ ನಿರ್ಗತಿಕರಿಗೆ ಅಥವಾ ದೇವಸ್ಥಾನಕ್ಕೆ ಬಿಳಿ ಬಣ್ಣದ ವಸ್ತುಗಳನ್ನ ಅಂದರೆ ಸಕ್ಕರೆ ಅಥವಾ ಅಕ್ಕಿಯನ್ನ ದಾನ ಮಾಡುವುದು ಆರ್ಥಿಕ ಅಭಿವೃದ್ಧಿಯನ್ನ ಪೂರಕವಾಗಿರುವಂತದ್ದು. ಇನ್ನ ಜಪವಾಗಿ ಇಂದಿನ ದಿವಸ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನ ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಒಲಗಿ ಬರುವಂತದ್ದನ್ನ ನೋಡ್ತೀರಾ. ವೃಶ್ಚಿಕ ರಾಶಿಯವರು ನಿಮ್ಮಲ್ಲಿ ಅಡಗಿರುವಂತಹ ಅದಮ್ಯ ಶಕ್ತಿ ಮತ್ತು ಜಿಗುಟುತನವೇ ನಿಮ್ಮ ಗೆಲುವಿನ ರಹಸ್ಯ. ಇಂದು ಜಗತ್ತು ನಿಮ್ಮನ್ನ ಕೆಳಕ್ಕೆ ಎಳೆಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಛಲವು ನಿಮ್ಮನ್ನ ಅಗ್ರಸ್ಥಾನಕ್ಕೆ ಕೊಂಡೊಯ್ಯುವಂತದ್ದು. ಬಿರುಗಾಳಿ ಬೀಸಿದಾಗ ಹಕ್ಕಿಗಳು ಗೂಡಿನಲ್ಲಿ ಅಡಗುತ್ತವೆ, ಆದರೆ ಹದ್ದು ಅದೇ ಬಿರುಗಾಳಿಯನ್ನ ಬಳಸಿಕೊಂಡು ಮೋಡಗಳಿಗಿಂತ ಎತ್ತರಕ್ಕೆ ಹೋಗುತ್ತದೆ. ಸವಾಲುಗಳು ನಿಮ್ಮನ್ನ ಅಡಗಿಸಲು ಬಂದಿಲ್ಲ,
ಬದಲಾಗಿ ನಿಮ್ಮ ಎತ್ತರವನ್ನ ಜಗತ್ತಿಗೆ ತೋರಿಸಲು ಬಂದುವೆ ಎಂದು ನೀವು ಅನ್ಕೋಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಯೋಜನೆಗಳು ವೇಗವಾಗಿ ಪಡೆದುಕೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ವಿಸ್ತಾರಗಳಿಗೆ ಸಂಬಂಧಿಸಿದಂತೆ ಪ್ರಮುಖ ವ್ಯಕ್ತಿಗಳ ಭೇಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಿಮ್ಮ ಕೆಲಸದ ಬಗ್ಗೆ ಯಾರಾದರೂ ಟೀಕೆ ಮಾಡಿದರೆ ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸಮಾಧಾನಕರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನೋಡ್ತೀರಾ. ಆದರೂ ಕುಟುಂಬದ ಕಾರ್ಯಕ್ರಮಗಳಿಗಾಗಿ ಅಥವಾ ಗೃಹಾಲಂಕಾರಕ್ಕಾಗಿ ಹೆಚ್ಚಿನ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಸ್ಪಷ್ಟತೆಯನ್ನ ಕಾಪಾಡಿಕೊಂಡು ಹೋಗಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡ್ತೀರಾ. ಇಂದು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತದ್ದು. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಚಿಂತೆ ದೂರವಾಗುವಂತದ್ದು. ಹಿರಿಯರ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಮಾನಸಿಕ ಒತ್ತಡವನ್ನ ತೆಗೆದುಕೊಳ್ಳಬೇಡಿ. ಕಣ್ಣು ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳಿದ್ದರೆ ಅವನ್ನ ನಿರ್ಲಕ್ಷಿಸಬೇಡಿ. ಸಕಾಲಕ್ಕೆ ಆಹಾರ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮುಂಜಾನೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಕೆಂಪು ಅಕ್ಷತೆಯನ್ನ ಹಾಕಿ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ. ಇನ್ನ ನಿಮ್ಮ ಗುರುಸ್ಮರಣೆಯಾಗಿ ನಿಮ್ಮ ಕುಲದೇವತೆ ಅಥವಾ ಗುರುವಿನ ಪ್ರಾರ್ಥನೆಯನ್ನ ಮಾಡಿ. ಇದು ಮಾನಸಿಕ ಶಾಂತಿಯನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ತಾರೆ. ಇಂದು ದಾನವಾಗಿ ನಿರ್ಗತಿಕರಿಗೆ ಅಥವಾ ಹಸಿದವರಿಗೆ ಸ್ವಲ್ಪ ಬೆಲ್ಲ ಅಥವಾ ರೊಟ್ಟಿಯನ್ನ ದಾನ ಮಾಡಿ. ಇದು ನಿಮ್ಮ ರಾಶಿಯ ಅಧಿಪತಿ ಮಂಗಳನ ಅನುಗ್ರಹಕ್ಕೂ ಕೂಡ ಕಾರಣವಾಗುವಂತದ್ದು. ಇನ್ನು ಜಪವಾಗಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನ 12 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ರಾಶಿ ಧನು ರಾಶಿಯವರು ನೀವು ಜನ್ಮಜಾತ ದಾರ್ಶನಿಕ. ಇಂದು ಇತರರು ನಿಮ್ಮನ್ನ ನಿರುತ್ತೇಜಿಸಲು ಪ್ರಯತ್ನಿಸಬಹುದು. ಆದರೆ ನಿಮ್ಮ ಒಳಗಿನ ಧ್ವನಿಯನ್ನ ಆಲಿಸಿ. ನೆನಪಿಡಿ, ಪ್ರತಿ ಸವಾಲು ನಿಮ್ಮನ್ನ ಬಲಪಡಿಸಲೆಂದೇ ಬರುತ್ತದೆ. ನಿಮ್ಮ ಬಿಲ್ಲನ್ನ ಗುರಿಯತ್ತ ಹಿಡಿಯುವಾಗ ನಿಮ್ಮ ಗಮನ ಕೇವಲ ಗುರಿಯ ಮೇಲಿರಲಿ, ಗಾಳಿಯ ಮೇಲಲ್ಲ. ಅಡೆತಡೆಗಳು ಎಷ್ಟೇ ಬಂದರೂ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಜಯ ನಿಮ್ಮದಾಗುತ್ತದೆ. ಇಂದು ಉದ್ಯೋಗಿಗಳಿಗೆ ಸಕಾರಾತ್ಮಕ ದಿನವಾಗಿದೆ. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನ ಮೇಲಾಧಿಕಾರಿಗಳು ಗಮನಿಸುವಂತದ್ದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸಲು ಇದು ಸಕಾಲ. ವಿಶೇಷವಾಗಿ ಶಿಕ್ಷಣ, ಸಲಹಾ ಕೇಂದ್ರ ಅಥವಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿರುವವರಿಗೆ ಹೆಚ್ಚಿನ ಲಾಭದ ನಿರೀಕ್ಷೆಯನ್ನ ನೋಡಬಹುದು. ಇಂದು ನಿಮ್ಮ ಆತ್ಮವಿಶ್ವಾಸವು ಕಠಿಣ ಸವಾಲುಗಳನ್ನ ಸುಲಭಗೊಳಿಸುವಂತದ್ದು. ಆರ್ಥಿಕವಾಗಿ ಇಂದು ಸ್ಥಿರವಾಗಿರುತ್ತೀರಾ. ಇನ್ನು ಭೂಮಿ ಅಥವಾ ವಾಹನ ಖರೀದಿಗೆ ಸಂಬಂಧಿಸಿದ ಚರ್ಚೆಗಳು ನಡೆಯಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಲು ನೀವು ಯಶಸ್ವಿಯಾಗುತ್ತೀರಿ. ದೂರದ ಸಂಬಂಧಿಗಳಿಂದ ಅನಿರೀಕ್ಷಿತ ಧನಲಾಭ ಸಹಾಯ ಅಥವಾ ಉಡುಗೊರೆ ಸಿಗುವಂತಹ ಸಾಧ್ಯ ಇದೆ. ಇನ್ನು ಕುಟುಂಬದಲ್ಲಿ ಹಬ್ಬದಂತಹ ವಾತಾವರಣವನ್ನ ನೋಡ್ತೀರಾ. ನಿಮ್ಮ ಸಂಗಾತಿಯೊಂದಿಗೆ ಸುಂದರವಾದ ಸಮಯವನ್ನ ಕಳೆಯುವಿರಿ. ಅವಿವಾಹಿತರಿಗೆ ತಮ್ಮ ಮನಸ್ಸಿನ ಇಚ್ಛೆಯಿಂದ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಮಕ್ಕಳಿಂದ ಶುಭ ವಾರ್ತೆಯನ್ನ ಕೇಳುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುತ್ತದೆ. ಆದರೂ ಅತಿಯಾದ ಪ್ರಯಾಣದಿಂದ ಆಯಾಸವಾಗಬಹುದು. ಕಾಲು ನೋವು ಅಥವಾ ಸ್ನಾಯುಗಳ ಸೆಳೆತ ಉಂಟಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ನಿಯಮಿತವಾಗಿ ಯೋಗಾಭ್ಯಾಸ ಮಾಡುವುದು ನಿಮ್ಮ ಶಕ್ತಿಯನ್ನ ಹೆಚ್ಚಿಗೆ ಮಾಡುವಂತದ್ದು. ಇನ್ನು ಪರಿಹಾರವಾಗಿ ಇಂದು ಬೆಳಗ್ಗೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ನೀಡಿ. ಇದು ನಿಮ್ಮ ಸಾಮಾಜಿಕ ಸ್ಥಾನವನ್ನ ಮತ್ತು ಆರೋಗ್ಯವನ್ನ ವೃದ್ಧಿಸುವಂತದ್ದು. ಇನ್ನು ಧನುರಾಶಿಯ ಅಧಿಪತಿ ಗುರುವಾಗಿರುವುದರಿಂದ ಇಂದು ದಕ್ಷಿಣಾಮೂರ್ತಿ ಅಥವಾ ನಿಮ್ಮ ಕುಲದೇವತೆಯನ್ನ ಪ್ರಾರ್ಥಿಸಬೇಕಾಗುತ್ತೆ. ಬಡವರಿಗೆ ಅಥವಾ ವೃದ್ಧಾಶ್ರಮಕ್ಕೆ ಸ್ವಲ್ಪ ಗೋಧಿ ಅಥವಾ ಬೆಲ್ಲವನ್ನ ದಾನ ಮಾಡಿ. ಇದು ನಿಮ್ಮ ಕೆಲಸದಲ್ಲಿ ವಿಘ್ನಗಳನ್ನ ನಿವಾರಿಸುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದರೆ ನಿಮಗೆ ಅದೃಷ್ಟ ಒದಗಿ ಬರುವುದನ್ನ ನೋಡ್ತೀರಾ. ರಾಶಿ ಮಕರ ರಾಶಿಯವರು ನೀವು ಶನಿ ದೇವನ ಆಶೀರ್ವಾದ ಹೊಂದಿದಂತಹ ಛಲಗಾರರು. ಇಂದು ಸವಾಲುಗಳು ಬಂದಾಗ ಭಯಪಡಬೇಡಿ. ಅವು ನಿಮ್ಮನ್ನ ಬಲಿಷ್ಠಗೊಳಿಸಲು ಬಂದಿವೆ ಎಂದು ನಂಬಿ ಮುನ್ನಡೆಯಬೇಕಾಗುತ್ತೆ. ಇನ್ನು ಪರ್ವತವನ್ನ ಹತ್ತುವಂತಹ ಹಾದಿ ಕಠಿಣವಾಗಿರಬಹುದು. ಆದರೆ ಮೇಲಕ್ಕೆ ತಲುಪಿದ ಮೇಲೆ ಕಾಣುವಂತಹ ದೃಶ್ಯ ಸುಂದರವಾಗಿರುತ್ತದೆ. ಹಾಗೆಯೇ ನಿಮ್ಮ ಪರಿಶ್ರಮದ ಹಾದಿ ಕಷ್ಟವೆನಿಸಿದರೂ ಗೆಲುವಿನ ಸಿಹಿ ಅಮೋಘವಾಗಿರುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಬಾಕಿ ಉಳಿದಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಲಾಭದಾಯಕ ಅವಕಾಶಗಳು ಕಂಡುಬರುವುದು. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುವವರಿಗೆ ಇಂದು ಶುಭ ಸುದ್ದಿಯನ್ನ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆಯ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಆದರೆ ಭವಿಷ್ಯದ ದೃಷ್ಟಿಯಿಂದ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಇದು ನೀವು ಮಾಡುವಂತಹ ಸಣ್ಣ ಹೂಡಿಕೆಯು ಮುಂದೆ ದೊಡ್ಡ ಲಾಭವನ್ನ ತರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ಸಿಗಲಿದೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬಂದು ಮನಸ್ಸಿಗೆ ಸಂತೋಷವನ್ನ ನೀಡಲಿದೆ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಿರಬೇಕಾಗುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಇಂದು ಧ್ಯಾನ ಮತ್ತು ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ಅಗ್ರ್ಯವನ್ನ ಅರ್ಪಿಸಿ. ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಓಂ ಸೂರ್ಯಾಯ ನಮಃ ಎಂದು ಪಠಿಸಿ. ಇದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗೌರವವನ್ನ ಹೆಚ್ಚಿಸುವಂತದ್ದು. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನ ಅಥವಾ ಗೋಧಿಯನ್ನ ದಾನ ಮಾಡುವುದು. ಇಂದು ಆದಿತ್ಯ ಹೃದಯ ಸ್ತೋತ್ರ ಅಥವಾ ಸೂರ್ಯ ಅಷ್ಟಕ ಪಠಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವಂತದ್ದನ್ನ ನೋಡ್ತೀರಾ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ ದೇವನಾಗಿದ್ದರೂ ಕೂಡ ಇಂದು ಸೂರ್ಯನ ಆರಾಧನೆ ಮಾಡುವುದು ನಿಮ್ಮ
ನಿಮ್ಮ ಅಭಿವೃದ್ಧಿಗೆ ಪೂರಕ. ಓಂ ನಮೋ ನಾರಾಯಣಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ರಾಶಿ ಕುಂಭ ರಾಶಿಯವರು, ನೀವು ನವೀನತೆಯ ಸಂಕೇತ. ಜಗತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳದಿದ್ದರೂ ಪರವಾಗಿಲ್ಲ, ನಿಮ್ಮ ವಿಭಿನ್ನ ಆಲೋಚನೆಗಳೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದು. ಸೋಲನ್ನ ಮೆಟ್ಟಿ ನಿಂತು ಏಳುವುದು ನಿಮ್ಮ ಹುಟ್ಟುಗುಣ. ನೀವು ಸೃಷ್ಟಿಕರ್ತರಾಗಲು ಬಯಸಿದರೆ ಮೊದಲು ಹಳೆಯ ಆಲೋಚನೆಗಳನ್ನ ಸುಟ್ಟು ಹಾಕುವ ಧೈರ್ಯ ಬೆಳೆಸಿಕೊಳ್ಳಿ. ಕತ್ತಲೆ ಆವರಿಸಿದೆ ಎಂದರೆ ಬೆಳಕು ಅತಿ ಸಮೀಪದಲ್ಲಿದೆ ಎಂದು ಅರ್ಥ. ಇಂದು ಕೆಲಸದಲ್ಲಿ ಸ್ವಲ್ಪ ಜಾಣ್ಮೆಯಿಂದ ವರ್ತಿಸಬೇಕಾದಂತಹ ದಿನ. ನಿಮ್ಮ ಆಲೋಚನೆಗಳನ್ನ ಕಾರ್ಯರೂಪಕ್ಕೆ ತರಲು ಸಣ್ಣ ಅಡೆತಡೆಗಳು ಎದುರಾಗಬಹುದು, ಆದರೆ ಎದೆಗುಂದಬೇಡಿ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕದಿಂದ ಲಾಭವಾಗುವಂಥದ್ದು. ತಾಂತ್ರಿಕ ಕ್ಷೇತ್ರ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಇಂದು ಶುಭ ಫಲಗಳು ಸಿಗಲಿವೆ. ಇನ್ನು ಆರ್ಥಿಕ ಪರಿಸ್ಥಿತಿಯು ಸ್ಥಿರವಾಗಿರುತ್ತದೆ. ಇಂದು ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದರೆ ಭಾನುವಾರವಾದ್ದರಿಂದ ವಿಲಾಸಿ ಜೀವನಕ್ಕಾಗಿ ಅಥವಾ ಮನೋರಂಜನೆಗಾಗಿ ಅತಿಯಾದ ಖರ್ಚು ಮಾಡುವ ಸಂಭವವಿದೆ. ಬಜೆಟ್ ಮೇಲೆ ನಿಗಾ ಇರಲಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನೋಡುವಂಥದ್ದು. ದೀರ್ಘಕಾಲದ ನಂತರ ಸಂಬಂಧಿಕರ ಭೇಟಿಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಮಹತ್ವದ ಚರ್ಚೆಗಳು ನಡೆಯಬಹುದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಂಡುಬರುವಂಥದ್ದು. ಇಂದು ನಿಮ್ಮಲ್ಲಿ ಹೊಸ ಉತ್ಸಾಹವಿರುತ್ತದೆ. ಆದರೂ ಧೂಳಿನ ಅಲರ್ಜಿ ಅಥವಾ ಗಂಟಲಿನ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಕರಿದ ತಿಂಡಿಗಳನ್ನ ಆದಷ್ಟು ತಪ್ಪಿಸಬೇಕಾಗುತ್ತೆ. ಇಂದು ಮುಂಜಾನೆ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಯಾಗಿಸುವಂಥದ್ದು. ಇನ್ನು ಕುಂಭರಾಶಿಯವರಿಗೆ ಶಿವನ ಆರಾಧನೆ ಶ್ರೇಷ್ಠ. ಇಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ನೀರು ಎರೆಯುವುದು ನಿಮ್ಮ ಜಾತಕದಲ್ಲಿರುವಂತಹ ಶನಿಯ ಪ್ರಭಾವವನ್ನ ಶುಭವಾಗಿಸುತ್ತದೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಹಣ್ಣುಗಳನ್ನ ದಾನ ಮಾಡಿದರೆ ಬಹಳ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೀಲಿ ಮತ್ತು ಕೇಸರಿ ಬಣ್ಣವನ್ನ ಬಳಸುವುದರಿಂದ ಸಕಲ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ರಾಶಿ ಮೀನ ರಾಶಿಯವರು, ನೀವು ಒಂದು ದೊಡ್ಡ ಗುರಿಯನ್ನ ತಲುಪಲು ಮೆಟ್ಟಲುಗಳು ಕಠಿಣವಾಗಿರಬಹುದು, ಆದರೆ ಪ್ರತಿ ಹೆಜ್ಜೆಯು ನಿಮ್ಮನ್ನ ಹೊಸ ಮನುಷ್ಯನನ್ನಾಗಿ ರೂಪಿಸುವಂತದ್ದು. ಗೆಲುವಿಗಿಂತ ಗೆಲ್ಲುವ ಹಾದಿಯಲ್ಲಿ ನೀವು ಕಲಿಯುವ ಪಾಠಗಳೇ ಶ್ರೇಷ್ಠವಾಗಿರುತ್ತವೆ. ನೀವು ಕನಸುಗಾರರು ಮಾತ್ರವಲ್ಲ, ಅದನ್ನ ನನಸು ಮಾಡುವಂತಹ ಶಕ್ತಿಯು ನಿಮ್ಮಲ್ಲಿದೆ. ಬೇರೆಯವರ ಗೆಲುವನ್ನ ನೋಡಿ ಒಲಿಸಿಕೊಳ್ಳಬೇಡಿ. ನಿಮ್ಮ ವೇಗವೇ ನಿಮಗೆ ಸರಿಯಾದ ದಾರಿ. ಇಂದು ವಿಶ್ರಾಂತಿಯ ಜೊತೆಗೆ ಆತ್ಮಾವಲೋಕನವನ್ನ ಮಾಡಿಕೊಳ್ಳಿ. ಇಂದು ಭಾನುವಾರವಾದರೂ ಕೂಡ ಮನಸ್ಸು ಕೆಲಸದ ಕಡೆಗೆ ಹೆಚ್ಚು ವಾಲಿರುತ್ತದೆ. ಉದ್ಯೋಗಿಗಳಿಗೆ ಮುಂದಿನ ವಾರದ ಯೋಜನೆಗಳನ್ನ ರೂಪಿಸಲು ಇದು ಸಕಾಲ. ಇನ್ನು ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಾಪಸ್ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿವೆ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಇಂದು ನೀವು ಭವಿಷ್ಯದ ದೊಡ್ಡ ಹೂಡಿಕೆಗಳ ಬಗ್ಗೆ ಮನೆಯವರೊಂದಿಗೆ ಚರ್ಚಿಸಿದಿರಿ. ಅನಗತ್ಯ ಆನ್ಲೈನ್ ಶಾಪಿಂಗ್ ನಿಂದ ಹಣ ಪೋಲಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ದೀರ್ಘಕಾಲದ ಸಾಲದ ಹೊರೆ ಇಳಿಸಲು ಉತ್ತಮ ದಾರಿ ಕೂಡ ಸಿಗುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದೊಂದಿಗೆ ಪ್ರವಾಸ ಅಥವಾ ಪಿಕ್ನಿಕ್ಗೆ ಹೋಗುವಂತಹ ಸಂಭವವಿದೆ. ಸಂಗಾತಿಯ ಜೊತೆಗಿನ ಸಂಬಂಧವನ್ನ ನಂಬಿಕೆ ಕೂಡ ಹೆಚ್ಚು ಮಾಡುವಂಥದ್ದು. ಇನ್ನು ಹಿರಿಯರ ಆಶೀರ್ವಾದವು ನಿಮಗೆ ಶ್ರೀರಕ್ಷೆಯಾಗಲಿದೆ. ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಶುಭ ಸುದ್ದಿಯೊಂದು ಮನಸ್ಸಿಗೆ ಆನಂದವನ್ನ ನೀಡಲಿದೆ. ಇಂದು ನಿಮ್ಮ ಮನಸ್ಸನ್ನ ಪ್ರಫುಲ್ಲಗೊಳವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. ಉದರ ಸಂಬಂಧಿ ಅಂದರೆ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಎಣ್ಣೆ ಪದಾರ್ಥಗಳಿಂದ ದೂರವಿರಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳೆಯುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರವಾದಂಥದ್ದು. ಇನ್ನು ಮುಂಜಾನೆ ಸೂರ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿ. ಇದರಿಂದ ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಆಲೋಚನೆಗಳು ದೂರವಾಗಿ ತೇಜಸ್ಸು ಹೆಚ್ಚಿಸುವಂಥದ್ದು. ಕನಿಷ್ಠ 11 ಅಥವಾ 21 ಬಾರಿ ಗಾಯತ್ರಿ ಮಂತ್ರವನ್ನ ಪಠಿಸಬೇಕಾಗುತ್ತೆ. ಇದು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದು ಕೆಂಪು ಬಣ್ಣದ ಹಣ್ಣುಗಳನ್ನ, ಸೇಬು ಅಥವಾ ದಾಳಿಂಬೆ ಇವುಗಳನ್ನ ದಾನ ಮಾಡುವುದು ಅಥವಾ ಹಸುವಿಗೆ ಗೋಧಿ ಹಿಟ್ಟಿನ ಉಂಡೆಯನ್ನ ನೀಡುವುದು ಅತ್ಯಂತ ಶ್ರೇಷ್ಠ. ಇಂದು ಓಂ ನಮೋ ನಾರಾಯಣಾಯ ನಮಃ ಮಂತ್ರವನ್ನ ಸ್ಮರಿಸುತ್ತಾ ದಿನವನ್ನ ಕಳೆಯಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕಿತ್ತಳೆ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ.